ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ರೆಸಿಪಿ ಏನಪ್ಪ ಅನ್ನೋದಾದರೆ ಸೌತೆಕಾಯಿಯಿಂದ ಒಂದು ಅದ್ಭುತವಾದಂಥ ಚಾಟ್ ರೆಸಿಪಿನ ಮಾಡುವ. ಏನಪ್ಪ ಅದು ಅನ್ನೋದಾದರೆ ಸೌತೆಕಾಯಿ ಸ್ಲೈಸ್, ಅಂದರೆ ಸೌತೆಕಾಯಿ ಸ್ಲೈಸ್ ಮಸಾಲ ಅಂತ ಕೂಡ ಕರೀತಾರೆ ಇದನ್ನು. ಈ ಒಂದು ಚಾಟ್ ಬಂದು ಈವ್ನಿಂಗ್ ಟೈಮಲ್ಲಿ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡೋರ್ವರೆಗೂ ಇಷ್ಟಪಟ್ಟು ತಿಂತಕ್ಕಂಥ ಒಂದು ಚಾಟ್ ಆಗಿರುತ್ತೆ. ಬನ್ನಿ ಈ ಒಂದು ಅದ್ಭುತವಾದಂಥ ಸೌತೆಕಾಯಿ ಸ್ಲೈಸ್ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸರ್ತಿ ನೋಡ್ಕೊಂಬರುವ. ಮೊದಲಿಗೆ ನಮಗೆ ಸೌತೆಕಾಯಿ ಬೇಕಾಗಿರುತ್ತೆ. ನಾನೊಂದು ಎಳೆಯದಾದಂಥ ಸೌತೆಕಾಯಿನ ತೊಗೊಂಡು ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಅದಾದ ನಂತರ ಕ್ಯಾರೆಟು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಕ್ಯಾರೆಟ್ನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ, ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಮತ್ತು ಗ್ರೀನ್ ಚಟ್ನಿನ ಮಾಡ್ಕೊಂಡಿದ್ದೀನಿ. ಈ ಚಟ್ನಿಗೆ ಏನೇನು ಹಾಕಿದ್ದೀನಪ್ಪ ಅನ್ನೋದಾದರೆ ಹಸಿ ಮೆಣಸಿನಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಅದಾದ ನಂತರ ಕಾಂಗ್ರೆಸ್ ಕಡಲೆ ಬೀಜನ ತೊಗೊಂಡಿದ್ದೀನಿ, ಸ್ವಲ್ಪ ಸೇವನ್ನು ತೊಗೊಂಡಿದ್ದೀನಿ. ಕಾಂಗ್ರೆಸ್ ಕಡಲೆ ಬೀಜ ಮತ್ತು ಸೇವ್ ಬಂದು ಮೇಲ್ಗಡೆ ಗಾರ್ನಿಷ್ ಮಾಡೋದಕ್ಕೋಸ್ಕರ ಬೇಕಾಗಿರುತ್ತೆ. ಸ್ವಲ್ಪ ಕಡಲೆ ಪುರಿನ ತೊಗೊಂಡಿದ್ದೀನಿ, ಇದು ಕೂಡ ಮೇಲ್ಗಡೆ ಹಾಕೋದಕ್ಕೆ ಬೇಕಾಗಿರುತ್ತೆ. ಸೊ ಇವಾಗ ಸೌತೆಕಾಯಿ ಸ್ಲೈಸ್ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈ ಒಂದು ಸ್ಲೈಸ್ ರೆಸಿಪಿ ಮಾಡೋದಕ್ಕೆ ನಮ್ಗೆ ಯಾವುದೇ ಥರದ ಗ್ಯಾಸ್ ಬೇಕಾಗಿಲ್ಲ, ತುಂಬ ಈಸಿ ಆದಂಥ ಒಂದು ರೆಸಿಪಿ ಆಗಿರುತ್ತೆ. ಜಸ್ಟ್ 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಯಾವ ಥರ ಮಾಡೋದಪ್ಪ ಅಂದರೆ ಈ ಥರ ಸೌತೆಕಾಯಿ ಸ್ಲೈಸ್ನ ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ಫಸ್ಟ್ ಉಪ್ಪು ಹಾಕೋಬೇಕಾಗಿರುತ್ತೆ. ಈ ಥರ ಉಪ್ಪನ್ನ ಎಲ್ಲದರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಇದಾದ ನಂತರ ಇದಕ್ಕೆ ಗ್ರೀನ್ ಚಟ್ನಿ ಏನು ಮಾಡಿದ್ದೀವಿ ಗೊತ್ತಾ, ಅದನ್ನು ಅಪ್ಲೈ ಮಾಡಬೇಕಾಗಿರುತ್ತೆ. ಹೀಗೆ ಸ್ವಲ್ಪ ಸ್ವಲ್ಪ ಚಟ್ನಿ ಹಾಕಬೇಕು ಎಲ್ಲದರ ಮೇಲೂ ಕೂಡ. ಇದಕ್ಕೆ ನಾನು ಯಾವುದೇ ಥರದ ಉಪ್ಪು ಹಾಕಿಲ್ಲ, ಬರೀ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಒಂದು ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇವಾಗ ಈ ಥರ ಚಟ್ನಿ ಹಾಕಿದ ಮೇಲೆ ಅದನ್ನು ಸ್ಪ್ರೆಡ್ ಮಾಡಬೇಕು ಅದ್ರ ಮೇಲೆ ಫುಲ್ ಈ ಥರ. ಅಂದರೆ ನಿಮಗೆ ಎಲ್ಲ ಕಡೆಗೂ ಟೇಸ್ಟ್ ಈಕ್ವಲ್ ಆಗಿ ಸಿಗುತ್ತೆ ಅಂದ್ಕೊಳ್ಳಿ. ನೋಡಿ ಈ ಥರ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ ಚಟ್ನಿ ಅಪ್ಲೈ ಆದಮೇಲೆ ಇದಕ್ಕೆ ನಾವು ತರಕಾರಿನ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಗೊತ್ತಾ, ಕ್ಯಾರೆಟ್, ಈರುಳ್ಳಿ ಮತ್ತು ಕೊತ್ತಂಬರಿ ಮಿಕ್ಸ್ನ ಅದನ್ನು ಮೇಲ್ಗಡೆ ಹಾಕಬೇಕಾಗಿರುತ್ತೆ. ನೋಡಿ ಈ ಥರ ತರಕಾರಿನ ಮೇಲ್ಗಡೆ ಹಾಕೋಬೇಕಾಗಿರುತ್ತೆ. ಅದಾದ ನಂತರ ನೆಕ್ಸ್ಟ್ ಇದಕ್ಕೆ ಕಾಂಗ್ರೆಸ್ ಕಡಲೆ ಬೀಜ ಏನು ತೊಗೊಂಡಿದ್ದೀವಿ ಗೊತ್ತಾ, ಅದನ್ನು ಮೇಲ್ಗಡೆ ಉದುರಿಸ್ಬೇಕಾಗಿರುತ್ತೆ. ಈ ಥರ ಎಲ್ಲದರ ಮೇಲೂ ಕೂಡ ಕಾಂಗ್ರೆಸ್ ಕಡಲೆ ಬೀಜನ ಉದುರಿಸ್ಕೋಬೇಕಾಗಿರುತ್ತೆ. ನೋಡಿ ಈ ಥರ ಕಾಂಗ್ರೆಸ್ ಕಡಲೆ ಬೀಜನ ಎಲ್ಲದರ ಮೇಲೂ ಹಾಕೋಬೇಕಾಗಿರುತ್ತೆ. ಇದಾದ ನಂತರ ಸೇವೇನು ತೊಗೊಂಡಿದ್ದೀವಿ ಗೊತ್ತಾ, ಸೇವನ್ನ ಹಾಕೋಬೇಕಾಗಿರುತ್ತೆ. ಸೊ ಈ ಥರ ಎಲ್ಲದರ ಮೇಲೂ ಕೂಡ ಸೇವನ್ನ ಹಾಕೋಬೇಕಾಗಿರುತ್ತೆ. ಇವಾಗ ನೋಡಿ ನಾನು ಎಲ್ಲದರ ಮೇಲೆ ಸೇವನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಇದಕ್ಕೆ ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡಬೇಕಾಗಿರುತ್ತೆ. ನೋಡಿ ಇವಾಗ ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ಎಲ್ಲದರ ಮೇಲೆ. ನಿಂಬೆಹಣ್ಣು ಹಾಕಿದಾದ್ಮೇಲೆ ಕಡಲೆಪುರಿ ಏನಿರುತ್ತೆ ಗೊತ್ತಾ, ಅದನ್ನು ಇದ್ರ ಮೇಲ್ಗಡೆಗೆ ಸ್ಪ್ರೆಡ್ ಮಾಡ್ಕೋಬೇಕಾಗಿರುತ್ತೆ. ಈ ಥರ ಕಡಲೆಪುರಿನ ಎಲ್ಲದರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ ಈ ಥರ ಕಡಲೆಪುರಿ ಕವರ್ ಆಗಿರುತ್ತೆ. ಕೆಳಗಡೆಯಿಂದ ಸ್ಲೈಸ್ ತೊಗೊಂಡು ತಿಂದಾಗ ನಿಮಗೆಲ್ಲ ಮಸಾಲ ಕೂಡ ಬರುತ್ತೆ. ಯಾವ ಥರ ಇರುತ್ತೆ ಕೆಳಗಡೆಯಿಂದ ಅಂತ ತೋರಿಸ್ತೀನಂತೆ. ನೋಡಿ ಕೆಳಗಡೆಯಿಂದ ನಮಗೆ ಸೌತೆಕಾಯಿ ಸಿಗುತ್ತೆ, ಅದ್ರ ಮೇಲೆ ಎಲ್ಲ ಮಸಾಲ ಸಿಗುತ್ತೆ. ಸೊ ಇದೇ ಥರ ತೊಗೊಂಡು ಡೈರೆಕ್ಟಾಗಿ ಬ್ಯಾಟಿಂಗ್ ಮಾಡೋದು ಅಂದ್ಕೊಳ್ಳಿ. ನೋಡಿ ಅದ್ಭುತವಾದಂಥ ಸೌತೆಕಾಯಿ ಸ್ಲೈಸ್ ರೆಡಿಯಾಗಿದೆ. ಈ ಒಂದು ರೆಸಿಪಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಬೇಗನೂ ಕೂಡ ಮಾಡಿಬಿಡ್ಬೋದು ಅಂದ್ಕೊಳ್ಳಿ. ನಾನು ಬರೀ ಚಟ್ನಿ ಮಾತ್ರ ಹಾಕಿರೋದು, ನೀವು ಬೇಕಿದ್ದರೆ
ಚಾಟ್ ಮಸಾಲ ಅಥವಾ ಬೇರೆ ಯಾವುದಾದ್ರೂ ಮಸಾಲಾನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ. ಸೊ ಈ ಒಂದು ಅದ್ಭುತವಾದಂಥ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಮತ್ತು ಸ್ನೇಹಿತರೊಟ್ಟಿಗೆ ಚಾನಲ್ನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗುವ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಈಟ್ ಹೆಲ್ದಿ, ಸ್ಟೇ ಸೇಫ್, ಬಾಯ್.